ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ನಾವು ಆ ವರ್ಷದಲ್ಲಿ ಬಂದಿರತಕ್ಕಂತಹ ಉತ್ತಮವಾದ ಕಥಾ ಸಂಕಲನವನ್ನು ತೀರ್ಪುಗಾರರ ಮೂಲಕ ಆಯ್ಕೆ ಮಾಡಿ ಪ್ರತಿ ವರ್ಷ ಒಂದು ಪ್ರಶಸ್ತಿ ವಾರ್ಷಿಕ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ವಾರ್ಷಿಕ ಕಥಾ ಸಂಕಲನ ಪ್ರಶಸ್ತಿ ಅಂತ ಕೊಡ್ತಾ ಬಂದಿದ್ದಾರೆ. ಇದಕ್ಕೆ ಪ್ರತಿಷ್ಠಾನ ಪ್ರತ್ಯೇಕವಾಗಿದೆ. ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 23 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಅವರು ನನ್ನ ಕಥಾಲೋಕದಲ್ಲಿ ಸಣ್ಣ ಕಥೆಗಳ ಲೋಕದಲ್ಲಿ ಹೆಸರನ್ನು ಮಾಡಿದ್ರು. ಅವರ ಸಮಗ್ರ ಕಥಾ ಸಂಕಲನ ಕಣಜ ಕೂಡ ಪ್ರಕಟವಾಗಿದೆ. ಅವರ ಹೆಸರನ್ನು ಒಂದು ಸಾಹಿತ್ಯ ಲೋಕದಲ್ಲಿ ಸ್ಫೂರ್ತಿಯಾಗಿಸುವ ದೃಷ್ಟಿಯಿಂದ ಈ ಒಂದು ಕಥಾ ಪ್ರಶಸ್ತಿಯನ್ನು ಕಥಾ ಸಂಕಲನ ಪ್ರಶಸ್ತಿಯನ್ನು ನಾವು ಪ್ರತಿಷ್ಠಾನದ ವತಿಯಿಂದ ಪ್ರಾರಂಭ ಮಾಡಿದ್ದೇವೆ. ಈ ತಿಂಗಳ ಜೂನ್ 14 ಭಾನುವಾರ ಮಂಡ್ಯದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಈ ಸಾರಿ ರಘುನಾಥ್ ಚಹಾ ಅವರಿಗೆ ಇನ್ನು ಮುಂದೆಲ್ಲ ಕಥೆ ಅನ್ನುವ ಕಥಾ ಸಂಕಲನಕ್ಕೆ ನಾವು ಪ್ರದಾನ ಮಾಡ್ತಾ ಇದ್ದೇವೆ. ಇದು ಕಳೆದ 23 ವರ್ಷಗಳಿಂದ ನಾನು ಈಗಾಗಲೇ ಹೇಳಿದಾಗೆ ಮುಂದುವರೆದುಕೊಂಡು ಬಂದಿದೆ. ನಾನು ಈಗಾಗಲೇ ಹೇಳಿದಾಗೆ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಅವರು ನನ್ನ ತೀರ್ಥರೂಪು, ನನ್ನ ತಂದೆಯವರು. ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಂಡಾಯ, ದಲಿತ ಅನ್ನುವ ನವೋದಯ, ನವ್ಯ ಅಂತಕ್ಕಂತಹ ಈ ಸಾಹಿತ್ಯ ಪ್ರಕಾರಗಳ ಒಳಗಡೆ ಇದ್ದೂ ಸಹ ತಮ್ಮದೇ ಆದ ಒಂದು ಶೈಲಿಯನ್ನು ರೂಪಿಸ್ಕೊಂಡರು. ಮಂಡ್ಯದ ಮಣ್ಣಿನ ಭಾಷೆಯನ್ನು ನಮ್ಮ ಸಾಹಿತ್ಯದಲ್ಲಿ ತಂದು ಒಂದು ವಿಶಿಷ್ಟವಾದ ಅನುಭವವನ್ನು ವಿಶಿಷ್ಟ ರೀತಿಯಲ್ಲಿ ನಿರೂಪಿಸಿದವು. ಹೀಗಾಗಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಗ್ರಾಮೀಣ ಭಾರತವನ್ನು ಚಿತ್ರಿಸುವ ರೀತಿ ಬೇರೆಯದೇ ಅನ್ನುವುದನ್ನು ವಿಮರ್ಶಕರು ಗುರುತಿಸಿದ್ದಾರೆ. ಈ ಹಿನ್ನೆಲೆ ಒಳಗಡೆ ಪ್ರತಿಷ್ಠಾನ ಅವರ ಹೆಸರನ್ನು ಸ್ಫೂರ್ತಿಯನ್ನಾಗಿ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಬಂದಿದೆ. ಇದು ವಾರ್ಷಿಕ ಕಥಾ ಸಂಕಲನ ಪ್ರಶಸ್ತಿ ಒಂದು ಕಾರ್ಯಕ್ರಮ. ಅಂದರೆ ಪ್ರತಿ ವರ್ಷ ನಾವು ನಮ್ಮ ಮನೆಯಲ್ಲಿ ಸಾಹಿತ್ಯದ ವಾತಾವರಣ ಇದ್ದುದರಿಂದ ಸಹಜವಾಗಿ ನಮ್ಮ ತಂದೆ ವೈದ್ಯರಾಗಿದ್ದರೂ ಸಹ ಸಾಹಿತ್ಯದಲ್ಲಿ ಅವರ ವಿಶೇಷ ಆಸಕ್ತಿ. ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಸಾಮಾಜಿಕ ಜೀವನವನ್ನು, ಸಾಮಾಜಿಕ ವೈರುಧ್ಯಗಳನ್ನು ಚಿತ್ರಿಸುವುದಕ್ಕೆ ಅವರು ಆಯ್ದುಕೊಂಡಂತಹ ಅದರ ಪರಿಕರ ಅಂದರೆ ಸಾಹಿತ್ಯ, ಅದರಲ್ಲೂ ಪ್ರಮುಖವಾಗಿ ಸಣ್ಣ ಕಥೆಗಳು. ಅದು ಅವರ ಮನೆಯಲ್ಲಿದ್ದಂಥ ಸಾಹಿತ್ಯ ವಾತಾವರಣ, ಪುಸ್ತಕಗಳು ಇವೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿವೆ. ಹೀಗಾಗಿ ಸಾಹಿತ್ಯ, ಸಂಗೀತ, ಚಿತ್ರಕಲೆ ಮನುಷ್ಯನನ್ನು ಹೆಚ್ಚು ಮೃದುಗೊಳಿಸ್ತದೆ, ಸಂವೇದನಶೀಲನಾಗಿ ಮಾಡ್ತದೆ ಅನ್ನುವ ನಂಬಿಕೆಯಿಂದ ನಾನು ಕೂಡ ಸಾಹಿತ್ಯದ ಕಡೆ ಒಲವನ್ನು ಇಟ್ಕೊಂಡಿದ್ದೇನೆ. ಕಲೆಯ ಕಡೆ, ಸೃಜನಶೀಲ ಚಟುವಟಿಕೆಗಳ ಕಡೆ ಒಲವನ್ನು ಇಟ್ಕೊಂಡಿದ್ದೇನೆ. ಇದರಿಂದಾಗಿ ನನ್ನ ವೃತ್ತಿ ಜೀವನದಲ್ಲೂ ಕೂಡ ಒಂದು ತಾಳಿಕೆಯ ಗುಣ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ಸಸ್ಟೈನಬಿಲಿಟಿ ಅಂತ ಏನು ಹೇಳ್ತಾರೆ, ಆ ಒಂದು ಗುಣವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಹಿತ್ಯವು ಭಾಳ ಮುಖ್ಯ ಕಾರಣ. ಪ್ರಮುಖವಾಗಿ ಸಾಹಿತ್ಯ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಉದಾಹರಣೆಗೆ ದಾವಣಗೆರೆಯಲ್ಲಿ ಈ ವರ್ಷ ಶ್ರೀ BV ವೀರಭದ್ರಪ್ಪನವರನ್ನು ಕುರಿತು, ಅವರ ವೈಚಾರಿಕತೆಯನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಮಂಡ್ಯದಲ್ಲಿ ಶ್ರೀ KS ನರಸಿಂಹಸ್ವಾಮಿ ಅವರನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಅದೇ ರೀತಿ
ಬಳ್ಳಾರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ವಿ. ಕನ್ನಡದ ಪ್ರಸಿದ್ಧ ಕಥೆಗಾರರಾದ ಶ್ರೀ ರಾಜಶೇಖರ್ ನೀಲಮಾನ್ವಿಯವರ ಕುರಿತು ಒಂದು ವಿಚಾರ ಸಂಕಿರಣವನ್ನು ಬಳ್ಳಾರಿಯಲ್ಲಿ ಮಾಡ್ತೀವಿ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಜೊತೆಗೆ ಕಳೆದ 19 ವರ್ಷಗಳಿಂದ ನಾವು ಹುಬ್ಬಳ್ಳಿ ಶ್ರೀ ಕುವೆಂಪುರವರ ಜನ್ಮಸ್ಥಳದಲ್ಲಿ ಶ್ರೀ ಕುವೆಂಪು ಅವರ ಟ್ರಸ್ಟ್ ಜೊತೆಯಲ್ಲಿ ಸೇರಿ ಪ್ರತಿ ವರ್ಷ ಒಂದು ವಿಚಾರಕ ಮಠವನ್ನು ನಾವು ಅಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. 3 ದಿವಸ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಯುವಕ ಯುವತಿಯರು ಅಲ್ಲಿಗೆ ಬಂದು 3 ದಿವಸ ಇದ್ದು ಚರ್ಚೆಯನ್ನು ಮಾಡಿ ವಿಚಾರಕ ಮಠದಲ್ಲಿ ಭಾಗವಹಿಸ್ತಾರೆ. ಹೀಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದು ಅರ್ಥಪೂರ್ಣವಾದ ವಿಚಾರಗಳನ್ನು, ಅರ್ಥಪೂರ್ಣವಾದ ಸಂವಾದಗಳನ್ನು ಆಯೋಜಿಸಬಹುದು. ಅದರಿಂದ ಒಂದು ಮಟ್ಟದಲ್ಲಿ ಬದಲಾವಣೆಯನ್ನು ತರಬಹುದು ಅನ್ನುವ ನಂಬಿಕೆಯನ್ನು ಇಟ್ಕೊಂಡು ಪ್ರತಿಷ್ಠಾನ ಕೆಲಸ ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆ ಒಳಗಡೆ ನಾವು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿದ್ದೇವೆ. ಅದರ ಭಾಗವಾಗಿ 14ನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ.